ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಸ್ತುವನ್ನ ಮಾಡೋದಕ್ಕೆ ನಾನಿಲ್ಲಿ 11.5 by 11.5 ಇಂಚಿನ ಒಂದು ಪ್ರಿಂಟೆಡ್ ಬಟ್ಟೆಯನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನಾನು ಪ್ರಿಂಟೆಡ್ ಬಟ್ಟೆಯ ಸೇಮ್ ಅಳತೆಯ ಲೈನಿಂಗ್ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಇದಕ್ಕೆ ಫೋಮ್ ಅಥವಾ ಸ್ಪಾಂಜ್ ಶೀಟ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕಿ ಈ ರೀತಿಯಾಗಿ ಇಟ್ಕೊಂಡು ಮೂರನ್ನು ಸೇರಿಸಿ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಸ್ಟಿಚಸ್ ಅನ್ನ ಹಾಕೊಳ್ಬೇಕು. ಸೊ ಇವಾಗ ಕ್ವಿಲ್ಟ್ ಮಾಡಿದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಇದೇ ಅಳತೆಯ ಒಂದು ಜಿಪ್ ಅನ್ನ ತಗೊಂಡು ಇಲ್ಲಿ ಹೀಗೆ ಹೊಲ್ಕೊಳ್ತೀನಿ. ಸೊ ಒಂದ್ ಸ್ಟಿಚ್ ಆಯ್ತು. ಇವಾಗ ಇದನ್ನ ಈ ರೀತಿಯಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಇಲ್ಲಿ ಒಂದ್ ಕಡೆ ಆಗಿದೆ. ಇದೇ ರೀತಿಯಾಗಿ ಇನ್ನೊಂದು ಸೈಡ್ಗೂ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಜಿಪ್ ಅನ್ನ ಸಪರೇಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ಸುಲಭ ಅಂತೇಳಿ ಈ ರೀತಿಯಾಗಿ ನಾನು ಸಪರೇಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದಕ್ಕೆ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಇನ್ಸರ್ಟ್ ಮಾಡ್ಕೊಂಡಿದ್ದಾದ ನಂತರ ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಉಲ್ಟಾ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟ್ ಆಗಿ ಜಿಪ್ಪು ಸೆಂಟರ್ ಅಲ್ಲಿ ಬರಬೇಕು. ಆ ರೀತಿಯಾಗಿ ನಾವು ಈ ಪೌಚ್ ಅನ್ನ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು. ಅದಾದ ನಂತರ ಒಂದು ಕಾರ್ನರ್ ಅನ್ನ ಹಾಗೆ ಓಪನ್ ಆಗಿ ಬಿಡ್ಬೇಕಾಗತ್ತೆ. ಇನ್ನೊಂದು ಕಾರ್ನರ್ ಅನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡೆ ನೋಡಿ. ಇಲ್ಲಿ ಡಬಲ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ. ನಂತರ ಇಲ್ಲಿ ಈ ಮೂಲೆಗಳನ್ನ 1 by 1 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಅನ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ಇದನ್ನ ಒಂದೇ ಕಡೆಗೆ ಮಾಡಬೇಕು, ಮತ್ತೊಂದು ಸೈಡ್ ಹಾಗೆ ಬಿಡಬೇಕು. ಸೊ ಇಲ್ಲಿ ಕಟ್ ಮಾಡ್ಕೊಂಡಿದ್ದಾಯ್ತು. ನಂತರ ಈ ಜಾಗವನ್ನ ನಾನು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ತೀನಿ. ಸೊ ಪೈಪಿಂಗ್ ಅನ್ನ ಈ ರೀತಿಯಾಗಿ ಒಮ್ಮೆ ಸ್ಟಿಚ್ ಅನ್ನ ಹಾಕ್ಬಿಟ್ಟು ನಂತರ ಉಲ್ಟಾ ತಿರ್ಗಿಸ್ಬಿಟ್ಟು ಅಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನ ಹಾಕಿ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈಗ ನಾನಿಲ್ಲಿ ಪೈಪಿಂಗ್ ಮಾಡ್ಕೊಂಡಿದ್ದಾಯ್ತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವಿಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ಬಿಡಿಸಿ ಹಿಡಿತಾ ಅಲ್ಲಿ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇಲ್ಲಿ ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾವಿವಾಗ ಈ ಪೌಚ್ ಅನ್ನ ಸೀದಾ ಮಾಡ್ಕೊಳ್ಳೋಣ. ಅಂದ್ರೆ ಪ್ರಿಂಟೆಡ್ ಪಾರ್ಟ್ ಹೊರಗಡೆ ಕಾಣಿಸೋ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಎಕ್ಸ್ಟ್ರಾ ಜಿಪ್ ಏನ್ ಕಾಣ್ತದೆ, ಎಕ್ಸ್ಟ್ರಾ ಜಿಪ್ ಅಥವಾ ಬಟ್ಟೆ ಏನಾದ್ರು ಇದ್ರೆ ಕಟ್ ಮಾಡಿ ನೀಟ್ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಒಂದು ಬಟ್ಟೆಯ ಪೀಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 3 ಇಂಚು ಅಗಲ ಇದೆ, ಹಾಗೆ 9 ಇಂಚು ಉದ್ದ ಇದೆ. ಇದನ್ನ ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಈ ತರ ಒಂದು ಫೋಲ್ಡ್, ಎರಡು ಕಡೆಗೂ ಒಂದೊಂದು ಫೋಲ್ಡ್ ಹಾಕಿ ಮತ್ತೆ ಇನ್ನೊಂದು ಫೋಲ್ಡ್ ಅನ್ನ ಮಾಡಿಬಿಟ್ಟು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ಸ್ಟ್ರಾಪು ರೆಡಿ ಆಗಿದೆ. ಇದನ್ನ ಪೌಚ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈ ತರವಾಗಿ ಇಟ್ಬಿಟ್ಟು ಸ್ಟಿಚ್ ಅನ್ನ ಹಾಕ್ಬೇಕು. ಈ ತರ ಇಟ್ಟು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಈಗ ಇದು ಸ್ಟಿಚ್ ಹಾಕೊಂಡಿದ್ದಾದ ನಂತರ ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸ್ಟ್ರಾಪ್ ಅನ್ನ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಸ್ಟ್ರಾಪು ಇಲ್ಲಿ ಈ ತರವಾಗಿ ಅಟ್ಯಾಚ್ ಮಾಡಿದ್ದೀನಿ. ಇನ್ನೊಂದು ಬಟ್ಟೆಯ ಪೀಸ್ ಅಂದ್ರೆ ಪ್ರಿಂಟೆಡ್ ಪೀಸ್ ಏನಿದೆ ಅದನ್ನ ತಗೊಂಡು ಈ ಜಾಗವನ್ನ ನಾವು ಕ್ಲೋಸ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಬೇಕಾಗತ್ತೆ. ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇದೆ, ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ಇದನ್ನ ಇದೇ ಪ್ರಕಾರದಲ್ಲಿ ಇಟ್ಟು ಎರಡು ಕಡೆಗೂ ಒಂದೊಂದು ಸ್ವಲ್ಪ ಬಟ್ಟೆಯನ್ನು ಹಿಂಗೆ ಫೋಲ್ಡ್ ಮಾಡಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಸೊ ಈಗ ನಾನು ಒಂದ್ ಕಡೆಗೆ ಸ್ಟಿಚ್ ಅನ್ನ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ನೀಟಾಗಿ ನಮ್ಗೆ ಡಬಲ್ ಫೋಲ್ಡ್ ಮಾಡಿ ಪೈಪಿಂಗ್ ಅನ್ನ ಫಿನಿಶ್ ಮಾಡೋಕೆ ಸಾಧ್ಯ ಆಗತ್ತೆ. ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು.
ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು ನೋಡಿ, ಈ ತರ ಕಾಣಿಸ್ತಾ ಇದೆ. ಸುಂದರವಾದ ಪೌಚು ರೆಡಿ ಟು ಯೂಸ್. ಇದನ್ನ ತುಂಬಾ ಸುಲಭವಾಗಿ ಮತ್ತೆ ಕಡಿಮೆ ಬಟ್ಟೆಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡಿ ಮುಗಿಸ್ಕೊಳ್ಬಹುದು. ಕಾಸ್ಮೆಟಿಕ್ ಪೌಚ್ ಆಗಿ ಕೂಡ ಬಳಸಬಹುದು, ಅಥವಾ ಇದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಟ್ರೆ ನೀರ್ ಬಾಟಲ್ ಎಲ್ಲ ಇಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಹ್ಯಾಂಡ್ ಕರ್ಚೀಫ್ಸು, ಅಂಡರ್ ಗಾರ್ಮೆಂಟ್ಸ್ ಈ ತರದ್ದೆಲ್ಲ ಸ್ಟೋರ್ ಮಾಡೋದಕ್ಕೆ ತುಂಬಾನೇ ಐಡಿಯಲ್ ಆಗಿರುವಂತ ಪೌಚ್ ಇದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.